ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೀ. ತುಂಬ ಜನ ಕೇಳಿದ್ದೀರಿ ಆ್ಯಂಡ್ ಹೇಗೆ ಮಗು ಮತ್ತು ಮನೆ ಮತ್ತು ಪೂಜೆ ಇಷ್ಟು ಚೆಂದ ಮ್ಯಾನೇಜ್ ಮಾಡಿದೆ ಅಂತ. ಆ್ಯಂಡ್ ಆಲ್ರೆಡಿ ನಾನು ನಂದು ಮನೆದು ಬ್ರಾಹ್ಮಿದು ಪೂಜೆಯ ಬಗ್ಗೆ ಆಲ್ರೆಡಿ ಎಲ್ಲ ವೀಡಿಯೋಸನ್ನು ತುಳುವಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹೇಗೆ ಪ್ರಿಪರೇಷನ್ ಅಂತ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಇದು ನನ್ನ ನೈಟ್ ಸ್ಲೀಪ್ಲೆಸ್ ನೈಟ್. ಡೆಕೋರೇಷನ್ ಎಲ್ಲ ಆಗಿ 1 ಗಂಟೆ ಆದರೆ ಸಹ ನನಗೆ ನಾನು ಮಲಗಿದ್ದು ಮಾತ್ರ ಅರ್ಧ ಗಂಟೆ. ಎಲ್ಲ ರಜೆ ತೆಗೆದಿದ್ರು ಮನೆಯಲ್ಲಿ ನೆಕ್ಸ್ಟ್ ಡೇ. ಸೊ ಕ್ಲೀನಿಂಗ್ ಆಗ್ತಿತ್ತು ರೋಡೆಲ್ಲ. ಇದು ರಚನಾ ಸಾರಿದು ಪ್ಲೇಟು ಹಾಕಿ ಕೊಟ್ಟಿದ್ದಾಳೆ. ಎಷ್ಟು ಚೆಂದ ಆಗಿದೆ ಅಂತ ಹೇಳಿದರೆ ವರ್ಕ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಆ್ಯಂಡ್ ಯಾರದೇ ಆಗಲಿ ಒಂದು ಟ್ಯಾಲೆಂಟ್ ಇದ್ದರೆ ನಾವು ಅದನ್ನು ಹೊಗಳಬೇಕು. ಸೊ ಐ ರಿಯಲಿ ಅಪ್ರಿಷಿಯೇಟ್ ಹರ್ ಫಾರ್ ದ್ಯಾಟ್ ಎಫರ್ಟ್ಸ್. ಆ್ಯಂಡ್ ನಾನು ಎಲ್ಲ ರೂಬಿ ರಿದಮ್ ಅವರನ್ನೆಲ್ಲ ಚಂದ ಮಾಡಿ ಸ್ನಾನ ಮಾಡಿಸಿದೆ. ಅಂಗಳಕ್ಕೆ ಪೇಂಟ್ ಹೊಡೆಯುವ ಅಂತ ಇಂಟರ್ಲಾಕಿಗೆ. ಯಾಕೆಂತ ಹೇಳಿದರೆ ಲಕ್ಷ್ಮಿ ಮತ್ತು ವೆಂಕಟರಮಣನನ್ನು ಮನೆಗೆ ಕರೆಯುವಾಗ ನಮ್ಮ ಮನೆ ಸಹ ಅಷ್ಟೇ ಕ್ಲೀನ್ ಇರಬೇಕು. ಯಶೋಧ ಮಾಮಿ ಆಂಟಿ ಬಂದಿದ್ದರು ಮನೆಗೆ. ಎಲ್ಲರನ್ನು ಸ್ನಾನ ಮಾಡಿಸಿ ಪ್ರಾಣಿಗಳಿಗಿಂತ ಜಾಸ್ತಿ ಮಕ್ಕಳನ್ನು ಸ್ನಾನ ಮಾಡಿಸಿದೆ. ಸೊ ಮಂಗಳವಾರ ಸೋಮವಾರ ಅಂತಲ್ಲ, ನಾವು 1 ತಿಂಗಳಿಂದ ಜಾಸ್ತಿಗೆ ಪ್ರಿಪರೇಷನ್ ಮಾಡಿದ್ದೇವೆ. ಬಿಕಾಸ್ ಮನೆಯಲ್ಲಿ ಮಗು ಅಂತ ಇರುವಾಗ ಎಲ್ಲ ವರ್ಕಿಂಗ್ ಇರುವಾಗ ಕೆಲಸ ಮಾಡಲಿಕ್ಕೆ ಕಷ್ಟ. ಇದು ಲಾಸ್ಟ್ ಡೇ ಪ್ರಿಪರೇಷನ್. ನಮ್ಮ ಜಾಗ ಸತ್ಯನಾರಾಯಣ ಕಥೆ ನಾವು ಹಾಲಲ್ಲಿ ಇಡೋದ್ರಿಂದ ತುಂಬ ಕಂಜಕ್ಟ್ ಆಗ್ತದೆ. ಸೊ ಎಲ್ಲ ಸೋಫಾ ಆಗಲಿ ಎಂಥ ಐಟಮ್ಸ್ ಉಂಟು ಎಲ್ಲ ಅಲ್ಲಿಂದ ಮೂವ್ ಮಾಡಬೇಕು. ಬಟ್ ನಮ್ಮದು 850 900 ಸ್ಕ್ವೇರ್ ಫೀಟ್ ಒಳಗಡೆ ಮನೆ, ಐಟಮ್ಸ್ ವಿತ್ ಮನೆ ಇರುವಾಗ ಸೊ ಜಾಗ ಕಂಜಕ್ಟ್ ಆಗೋದು ಇಸ್ ಕಾಮನ್. ಇವರು ನನ್ನ ಅಪ್ಪನ ತಂಗಿ ಹೆಲ್ಪ್ ಬೇಕು ಮನೆಗೆ ಬನ್ನಿ ಅಂತ ಹೇಳುವಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವರು ಬಂದಿದ್ದಾರೆ. ತೋ ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಹರ್. ಬಿಕಾಸ್ ಮನೆಯಲ್ಲಿ ಕೆಲಸ ತುಂಬ ಇರ್ತದೆ ಪ್ರಿಪರೇಷನ್ಸ್ ಅಂತ ಹೇಳುವಾಗ. ಒಂದು ಕತೆ, ಒಂದು ಪೂಜೆ ಅಂತ ಹೇಳೋದು ಮಾತ್ರ, ಬಟ್ ಅದು ಮದುವೆ ಆಗ್ತದೆ ಒಂದು ಲಾಸ್ಟ್ ಮೂಮೆಂಟ್ ಆಗುವಾಗ. ಬಾಳೆ ಎಲೆ ಬೇಕಿತ್ತು, ಬಾಳೆ ಗಿಡ ಬೇಕಿತ್ತು ಪೂಜೆಗೆ. ಆ್ಯಂಡ್ ನಮ್ಮದು ಡೆಕೋರೇಷನ್ ಸ್ವಲ್ಪ ಹೈಟ್ ಇರೋದ್ರಿಂದ ಯೂಶ್ವಲಿ ನಮಗೆ ಚಿಕ್ಕ ಮರ ಸಾಕಾಗೋದಿಲ್ಲ. ಸೊ ಫಿಶರೀಸ್ ಕಾಲೇಜ್ ಮತ್ತು ಡಿಂಕು ಎಲ್ಲ ತುಂಬ ಜನರ ಮನೆಗೆ ಹೋಗಿ ಸೈಜ್ ಎಲ್ಲ ಹುಡುಕಿ ತಂದ್ವಿ. ಆ್ಯಂಡ್ ಇದು ನಮ್ಮ ಫಿಶರೀಸ್ ಕಾಲೇಜಿದು ರೋಡು. ನಾವು ಡೈಲಿ ಗುಡಿಸ್ತೇವೆ. ಇವತ್ತಂತೂ ಸ್ವಲ್ಪ ಜಾಸ್ತಿವೆ. ದೇವರು ಬರುವಾಗಲಿ ದೇವರನ್ನು ನೋಡಲಿಕ್ಕೆ ಜನ ಬರುವಾಗಲಿ ಕ್ಲೀನ್ ಇರಬೇಕು ಮನೆ. ಸೊ ನೈಟ್ ಡೆಕೋರೇಷನ್ ಸ್ಟಾರ್ಟ್ ಆಯಿತು. ಎಲ್ಲ ಕೆಲಸ ಮ್ಯಾಕ್ಸಿಮಮ್ 90% ಫಿನಿಷ್ ಮಾಡಿ ನಾವೊಂದು 9 ಗಂಟೆ ಆಗುವಾಗ ಸ್ನಾನ ಎಲ್ಲ ಮಾಡಿ ಡೆಕೋರೇಷನ್ ಅಲಂಕಾರ ಮಾಡುವ ಅಂತ ಹೊರಟ್ವಿ. ಎಲ್ಲ ಅಲಂಕಾರದ ವಿಡಿಯೋ ಬಿಟ್ ಬೈ ಬಿಟ್ ಎಲ್ಲ ಎಕ್ಸ್ಪ್ಲೇನ್ ನಾನು ತುಳುವಲ್ಲಿ ನನ್ನ ಚಾನಲಲ್ಲಿ ಮಾಡಿದ್ದೇನೆ. ಹೂವೆಲ್ಲ ನಾವು ಎಷ್ಟು ಡೆಕೋರೇಷನ್ಗೆ ಬೇಕಷ್ಟು ನಾವು ನೈಟೇ ತಂದಿದ್ವಿ. ಮಗುವನ್ನು ಅಮ್ಮನೊಟ್ಟಿಗೆ ಆಟ ಆಡಲಿಕ್ಕೆ ಬಿಟ್ಟೆ. ಬಿಕಾಸ್ ಇಲ್ಲಾಂದರೆ ಅವಳು ಡೆಫಿನೆಟ್ಲಿ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಬಟ್ ಅವಳು ನಾವು ಕೆಲಸ ಮಾಡುವಾಗ ರೂಮಲ್ಲಿ ಕೂತ್ಕೊಳ್ಳುವ ಜನವೇ ಅಲ್ಲ. ಆಲ್ರೆಡಿ ಲೈವ್ ಸಹ ಇಟ್ಟಿದ್ದೆ. ಒಂದು ಚಾನಲಲ್ಲಿ ಲೈವ್ ರೆಕಾರ್ಡ್ ಆಗ್ತಿತ್ತು, ಇನ್ನೊಂದು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಬಿಕಾಸ್ ಹೇಗೆ ಅಲಂಕಾರ ಮಾಡೋದು ಸಹ ಸೊ ಇಂಪಾರ್ಟೆಂಟ್. ಎಲ್ಲ ಅಲಂಕಾರ ಆಯಿತು. ನಾನು ಹೇಗೆ ಥಿಂಕ್ ಮಾಡಿದೆ ಹಾಗೇ ಬಂದಿದೆ ಬೈ ಗಾಡ್ಸ್ ಗ್ರೇಸ್. ಆ್ಯಂಡ್ ಸ್ವಲ್ಪ ಹೂ ಕಮ್ಮಿವೇ ಆಯಿತು. ಈ ಒಂದು ಅಲಂಕಾರಕ್ಕೆ ಎಷ್ಟು ಹೂವಿದ್ರೆ ಸಹ ಕಮ್ಮಿ. ಇದರ ಬಗ್ಗೆ ತುಂಬ ಜನ ಡೀಟೇಲ್ಸ್ ಕೇಳಿದ್ದೀರಿ. ತುಂಬ ಜನ ಫೋನ್ ಮಾಡಿದ್ದೀರಿ ಹೇಗೆ ಅಲಂಕಾರ ಆಯಿತು ಅಂತ. ಡೆಫಿನೆಟ್ಲಿ ನಾನು ಆ ವಿಡಿಯೋ ಮಾಡಿದ್ದೇನೆ, ಅದನ್ನು ನೋಡಿ. ಇಲ್ಲಾಂದರೆ ಯಾವ ಸಮಯದಲ್ಲಿ ಬೇಕಿದ್ದರೆ ಸಹ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ಹೊಡೆದ ಪೇಂಟ್ ಮಳೆಗೆ ಹೋಗಿ ಇಷ್ಟು ಉಳಿದಿತ್ತು. ಬಟ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಅಟ್ಲೀಸ್ಟ್ ಇಷ್ಟಾದರೆ ಸಹ ಕ್ಲೀನ್ ಉಂಟು. ಆ್ಯಂಡ್ ಉಳಿದ ಹೂ ಇನ್ನೂ ಸಹ ಡೆಕೋರೇಷನ್ ಆಗಬೇಕು. ಅಪ್ಪ ರೆಡಿ ಆಗ್ತಿದ್ರು ಡೆಕೋರೇಷನ್ಗೆ ಹೂ ತರಲಿಕ್ಕೆ. ಬಿಕಾಸ್ ತುಳಸಿ ಮಾಲೆ ಎಲ್ಲ ನಾವು 1 ಡೇ ಬಿಫೋರೇ ಹಾಕಿದರೆ ಅದು ಅಷ್ಟು ಕ್ಲೀನ್ ನಿಲ್ಲುವುದಿಲ್ಲ, ಒಣಗ್ತದೆ. ಸೊ ನೆಕ್ಸ್ಟ್ ಡೇವೇ ಹೀಗೆ ಆಲ್ರೆಡಿ ಹೀಗೆ ಪ್ಲ್ಯಾನ್ ಆಗಿ ಇದೆ. ಆ್ಯಂಡ್ ಇದು ಎಂತ ಹೇಳ್ತಾರೆ, ಡೆಕೋರೇಷನ್ ಎಲ್ಲ ರೆಡಿ ಆಯಿತು. ಹೂವೆಲ್ಲ ಹಾಕುವ ವೀಡಿಯೋಸ ನಾನು ಮಾಡಿದ್ದೇನೆ. ಸೊ ಡೆಪ್ತ್ ನಾನು ಹೋಗಲಿಲ್ಲ. ಇದೆಲ್ಲ ಹೂ ದೇವರಿಗೆಲ್ಲ ನಾನೇ ಡೆಕೋರ್ ಮಾಡಿ ಇದನ್ನು ನೋಡುವಾಗ ಫೈನಲಿ ಹೇಗೆ ಬೇಕು ಹಾಗೆ ಔಟ್ಫಿಟ್ ಬಂತು. ಬಟ್ ಸ್ವಲ್ಪ ಅಗಲ ಆಯಿತು. ಚೇರ್ ಸ್ವಲ್ಪ ಸಪೋರ ಇದ್ದಿದ್ರೆ ಇನ್ನೂ ಸಹ ಸ್ವಲ್ಪ ಸಪೋರ ಆಗ್ತಿತ್ತು. ನಾನು ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆದೆ, ಸ್ನಾನ ಎಲ್ಲ ಮಾಡಿ ಫಸ್ಟ್ ಮಗುವನ್ನು ರೆಡಿ ಮಾಡಿದೆ. ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಆಗಲಿಲ್ಲ. ರೀತಿಗೆ ಔಟ್ಫಿಟ್ ಇರಲಿಲ್ಲ, ಜಸ್ಟ್ ಧೋತಿ ಇದ್ದದ್ದು. ಸೊ ಹಿ ವಾಸ್ ಲೈಕ್ ಬೇಡ ನನ್ನ ವೀಡಿಯೋ.
ಆ್ಯಂಡ್ ಈ ಹೂವನ್ನು ತರಲಿಕ್ಕೆ ನಾನು ಕಾಡುಗುಡ್ಡಕ್ಕೆಲ್ಲ ಗಾಡಿ ಹಿಡ್ಕೊಂಡು ಹೋಗಿ ಅಲ್ಲಿಂದ ಜಾರಿ ಎಲ್ಲ ತಂದಿದ್ದೆ. ಆ್ಯಕ್ಚುಲಿ ಹೊರಗಡೆಯಿಂದ ತಂದ ಹೂವಿಗಿಂತ ನಾವು ಮನೆಯಲ್ಲಿ ಬೆಳೆದ ಒಂದೇ ಒಂದು ಹೆಸರು ಗುಲಾಬಿ ಇದ್ರೆ ಸಹ ಸಾಕಂತ ಕೇಳ್ತಾರೆ. ಸೊ ನನಗೆ ಇದು ಗೊತ್ತಿತ್ತು ಡೆಫಿನೆಟ್ಲಿ, ಅದಕ್ಕೋಸ್ಕರ ನಾನು ಹೂ ಹೋಗಿ ಮನೆಯ ಹತ್ತಿರದ ಮರದಿಂದ ಎಲ್ಲ ತಂದಿದ್ದೆ. ಭಟ್ರು ಬಂದು ಟೈಮ್ಗೆ ಆನ್ ಟೈಮ್ 9 o'clock ಬಂದು ಅಲ್ಲಿ ಹೋಮ ಎಲ್ಲ ಆಗಿ, ಆ್ಯಕ್ಚುಲಿ ಹೋಮದು ಲೈವ್ ಎಲ್ಲ ಇಟ್ಟಿದ್ದೆ ನಾನು. ಸೊ ನಾನು ಡೈರೆಕ್ಟ್ ಲ್ಯಾಗ್ ಮಾಡೋದು ಬೇಡ ಎಲ್ಲ ವೀಡಿಯೋಸ್ ಅಂತ. ನನಗೆ ವೀಡಿಯೋಸ್ ಆ್ಯಕ್ಚುಲಿ ತುಂಬ ಕಷ್ಟ ಆಯಿತು ಕ್ಯಾಪ್ಚರ್ ಮಾಡಲಿಕ್ಕೆ. ಪೂಜೆ ಅಂತ ಹೇಳಿದರೆ ನಾವು ಪೂಜೆಗೆ ಮನಸ್ಸು ಕೊಡಬೇಕು, ಸೊ ವೀಡಿಯೋಸ್ಗೆಲ್ಲ ಮನಸ್ಸು ಕೊಡೋದಲ್ಲ. ಬಟ್ ದೆನ್ ಸ್ಟಿಲ್ ನಾನು ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ನಾನು ಎಫರ್ಟ್ಸ್ ಹಾಕಲೇಬೇಕಿತ್ತು. ಸೊ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನನಗೆ ಆಯಿತು, ನಾನು ರೆಡಿ ಆಗೋದು ಬೇಡ, ಹೇಗೆ ಉಂಟು ಹಾಗೆಯೇ ಒಂದು ಸಾರಿ ಉಟ್ಟು ಜಸ್ಟ್ ಕೂತ್ಕೊಂಡ್ರಾಯಿತು. ಮತ್ತು ನನಗೆ ಆಯಿತು ದೇವರು ಮನೆಗೆ ಬರ್ತಿದ್ದಾರೆ ಆ್ಯಂಡ್ ಎಷ್ಟೋ ಜನ ನೋಡ್ತಿದ್ದಾರೆ ಆ್ಯಂಡ್ ನನ್ನನ್ನು ನಾನು ರೆಡಿ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಏನೇ ಹೇಳಲಿ, ನೀವು ನಿಮಗೋಸ್ಕರ ಬದುಕಿ. ಸೊ ನಾನು ವಿಡಿಯೋ ಮಾಡ್ತಿದ್ದೆ ಒಂದು ಮೊಬೈಲಲ್ಲಿ, ಸೆಲ್ಫಿ ಸ್ಟಿಕ್ಸ್ ಕಟ್ಟಾಗಿ, ಓ ದೇವರೇ ಅದರ ಬಗ್ಗೆ ಕೇಳಲೇಬೇಡಿ. ಬಟ್ ದೆನ್ ವಿಡಿಯೋ ಮಾಡ್ತಿದ್ದೆ. ಮತ್ತು ನನಗೆ ಗೊತ್ತಾಯಿತು ಈ ಮಧುಗೌಡ ಎಲ್ಲ ಯಾಕೆ ಒಂದು ಎಡಿಟರ್ಸನ್ನು, ವಿಡಿಯೋಗ್ರಾಫರ್ಸನ್ನು ಮನೆಯಲ್ಲೇ ತಂದು ಸ್ಟೇಗೆ ಕೊಡ್ತಾರೆ ಆಪರ್ಚುನಿಟಿ ಅಂತ. ಬಿಕಾಸ್ ನಮ್ಮದು ಒಂದು ಬಿಗ್ ಡೇಸ್ ಎಂತಾದರೂ ಆಗ್ತಾಯಿದ್ರೆ ಆಗ ನಮಗೆ ಡೆಫಿನೆಟ್ಲಿ ವೀಡಿಯೋಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ. ಮನೆಗೆಲ್ಲ ಗೆಸ್ಟ್ ಬಂದಿದ್ದರು. ಆ್ಯಕ್ಚುಲಿ ನಾವು 150 175 ಅಂತ ಎಸ್ಟಿಮೇಟ್ ಮಾಡಿದ್ವಿ ಜನ, ಬಟ್ ಕಮ್ಮಿ ಆಯಿತು. ಬಟ್ ಮಳೆ ಎಲ್ಲ ಇರಲಿಲ್ಲ. ಬಟ್ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು, ತುಂಬ ಖುಷಿ ಆಯಿತು. ಇನ್ವೈಟ್ ಮಾಡಿದವರು ಮ್ಯಾಕ್ಸಿಮಮ್ ಜನ ಬಂದಿದ್ದಾರೆ. ಬಟ್ ಆಲ್ರೆಡಿ ಒಮ್ಮೆ ಕ್ಯಾನ್ಸಲ್ ಆದದ್ರಿಂದ ತುಂಬ ಜನ ಕಮ್ಮಿ ಆದರು. ಒಂದು ವೇಳೆ ಅದೇ ಡೇ ಆಗಿದ್ದರೆ ಮೋಸ್ಟ್ ಪ್ರಾಬಬ್ಲಿ 250-200 ಜನ ಆಗ್ತಿದ್ರು. ಏನೇ ಆದರೆ ಸಹ ಒಳ್ಳೆಯದಕ್ಕೆ ಈ ದಿನ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ಮೋಸ್ಟ್ಲಿ ಈ ದಿನವೇ ಪೂಜೆ ಆಗಬೇಕಂತ ದೇವರಿಗೆ ಆಸೆ ಇತ್ತು. ಸೊ ನನಗೆ ಖುಷಿ ಉಂಟು. ನನ್ನ ಸೆಲ್ಫಿಗೆ ಒಂದು ಅಲಂಕಾರ ಪ್ರಿಯ ವಿಷ್ಣು ಅಂತ ಹೇಳ್ತಾರೆ. ಆ ಅಲಂಕಾರ ನೋಡಿ ಆಗಲಿ ಏನೇ ಆಗಲಿ, ನಾವು ದುಡ್ದದ್ರಲ್ಲಿ ಅಟ್ಲೀಸ್ಟ್ ಒಂದು 10% ಆದರೆ ಸಹ ಪರಮಾತ್ಮನಿಗೆ, ಆ್ಯಕ್ಚುಲಿ ಎಲ್ಲ ಕೊಟ್ಟದ್ದು ಅವನೇ, ಸೊ ಅವರಿಗೆ. ಆ್ಯಂಡ್ ಒಂದು 5% ಆದರೆ ಸಹ ಬೇರೆಯವರಿಗೆ ದಾನ ಮಾಡಬೇಕು ಅಂತ ಒಂದು ಎಥಿಕ್ಸ್ ಇಟ್ಟು ಬದುಕೊಳ್ಳಿ ನಾನು. ಸೊ ನನಗೆ ರಿಗ್ರೆಟ್ ಇಲ್ಲ, ವಾಟ್ ಎವರ್ ಈಸ್ ಹ್ಯಾಪನ್. ಸೊ ಅದೆಲ್ಲ ಒಳ್ಳೆಗೆ ಆಯಿತು. ಭಾರಿ ಒಂದು ಖುಷಿ ಬ್ರಾಹ್ಮಿಗೆ, ರಂಜು ಮತ್ತು ಪ್ರದೀಪ್ ಬಂದಿದ್ದು. ಆ್ಯಕ್ಚುಲಿ ನಾನು ಬಂದ ಎಲ್ಲರದ್ದು ವೀಡಿಯೋ ಕ್ಯಾಪ್ಚರ್ ಮಾಡಬೇಕಂತ ತುಂಬ ಆಸೆ ಇತ್ತು, ಇವರು ಭಟ್ರು ಕತೆ ಮಾಡಿದ್ದು. ಬಟ್ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಯಾರಾದರೂ ಇದ್ದಿದ್ದರೆ ಡೆಫಿನೆಟ್ಲಿ ಆಗ್ತಿತ್ತು. ನಾನು ಬ್ಯುಸಿ ಇದ್ದೆ ವಿದ್ ಮಗು. ಆ್ಯಂಡ್ ಇದು ಈವ್ನಿಂಗ್ ಎಲ್ಲ ಹೋದ ನಂತರ ಒಂದು ಸಂಜೆ ಮನೆ ಹೀಗೆ ಇತ್ತು. ಎಷ್ಟು ಚಂದ ಮಾಡಿ ನಾನು ಒಂದು ಮನೆಯನ್ನು ಇಷ್ಟು ದಿವಸ ಇಟ್ಟಿದ್ದೆ. ಈಗ ಎಲ್ಲ ನಾನು ಅದನ್ನು ರೀಬಿಲ್ಡ್ ಮಾಡಬೇಕು, ಪುನಃ ಹಾಗೆಯೇ ಪುನಃ ಅದನ್ನು ಕ್ರಿಯೇಟ್ ಮಾಡಬೇಕು. ಇದು ಉಳಿದದ್ದು ಪದಾರ್ಥ ಎಲ್ಲರೂ ಅವರವರೇ ಕೊಂಡೋದ್ರು. ತುಂಬ ಜನ ಬಂದದ್ದು ಖುಷಿ ಉಂಟು. ಬೇರೆಯವರ ಮನೆಯಲ್ಲಿ ಉಳಿದ ಸತ್ಯನಾರಾಯಣದ ಪ್ರಸಾದ ಉಳಿಬೇಕಂತೆ, ಎಲ್ಲ ಖಾಲಿಯಾಗಿದೆ. ಬಟ್ ಎಲ್ಲರೂ ಕೊಂಡೋಗಿ ಗಿಫ್ಟ್ ಎಲ್ಲ ಅನ್ಬಾಕ್ಸ್ ಮಾಡಿದ್ದೆ. ಅದರಲ್ಲಿ ಇದು ಅಕ್ಕ ಕೊಟ್ಟ ಬ್ಯಾಗ್, ಮಗುವಿಗೆ ಭಾರಿ ಖುಷಿ. ರತ್ತಣ್ಣ ಕೊಟ್ಟ ಡ್ರೆಸ್ಸಸ್ ಉಂಟು, ಇದು ಯಶೋದ ಮಮ್ಮಿ ಕೊಟ್ಟ ಗಿಫ್ಟ್. ಸೊ ಅದರಲ್ಲಿ ಆಟ ಆಡೋದು ಮಕ್ಕಳು ಹಾಗೆಯೇ ಅಲ್ಲ, ಒಂದು 5 ನಿಮಿಷ ಎಲ್ಲ ಸಹ ಬೇಕು. ಅಮ್ಮ ಅಪ್ಪನಿಗೆ ತುಂಬ ಸುಸ್ತಾಗಿತ್ತು, ಹತ್ತಿರ ಕೂತಿದ್ದು. ಬಟ್ ನಾನು ಗಿಫ್ಟ್ ಎಲ್ಲ ಅನ್ಬಾಕ್ಸ್ ಮಾಡುವ ವಿಡಿಯೋ ಮಾಡಿ ಹೊರಗಡೆ ಕ್ಲಿಪ್ಸ್ ತೊಗೊಳ್ಳುವ ಅಂತ ಬಂದೆ. ಸೊ ಪೇಷನ್ಸ್ ನೋಡಿ, ಒಂದು ಗಿಫ್ಟ್ ಓಪನ್ ಮಾಡುವ ತನಕ ಅವಳು ಎಷ್ಟು ಪೇಷನ್ಸಿಂದ ವೆಯ್ಟ್ ಮಾಡ್ತಿದ್ದಾಳೆ. ಮತ್ತೆ ಬೇಡ ಆಗಬೇಕು ಅದು ಅವಳಿಗೆ. ಸೊ ಒಂದು ಡ್ರೆಸ್ ಸಹ ಹಾಕಲಿಕ್ಕೆ ಬಿಡಲಿಲ್ಲ, ಮಲಗಲಿ ಸಹ ಇಲ್ಲ, ಜಸ್ಟ್ ಹೀಗೆ ಆಟ ಆಡೋದು, ಆಟ ಹಾಗೆ ಇದ್ಲು. ಸೊ ಶಿ ವಾಸ್ ವೆರಿ ಟಯರ್ಡ್. ಆ್ಯಂಡ್ ಮಧ್ಯಾಹ್ನ ತುಂಬ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡಿದ್ಲು. ಅಂದರೆ ಎಲ್ಲರೂ ಹಿಡ್ದದ್ದು, ಬೆಳಿಗ್ಗೆ ಬೇಗ ಎದ್ದದ್ದು, ರಾತ್ರಿ ನಿದ್ದೆ ಇಲ್ಲ, ಯಾರು ಸಹ ಇಷ್ಟು ಜನ ಮನೆಯಲ್ಲಿ ಇರೋದಿಲ್ಲ. ಬಟ್ ಐ ವಾಸ್ ಹ್ಯಾಪಿ ಕಿ ಎಲ್ಲರ ಕೈಯಲ್ಲಿ ಹೋದ್ಲು. ಅಟ್ಲೀಸ್ಟ್ ಒಂದು ಟೈಮಲ್ಲಿ ಅವಳು ಕೂಗಿದ್ರೆ ಸಹ ಪರವಾಗಿಲ್ಲ, ಅಷ್ಟು ಹೊತ್ತು ಇದ್ಲಲ್ಲ, ಅದೇ ಗಾಡ್ಸ್ ಗ್ರೇಸ್. ನೈಟ್ ಮಲಗೋದಿಲ್ಲ ಅದು ಬೇರೆ ವಿಷಯ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ನೈಟ್ ರುಟೀನ್ ಯಾರಿಗೆ ಸಹ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟನ್ ಸಹ ಹಾಕಲಿಕ್ಕೆ ಬಿಡಲಿಲ್ಲ, ಬಟ್ಟೆ ಸಹ ಹಾಕಲಿಕ್ಕೆ ಬಿಡಲಿಲ್ಲ. ಅಂದರೆ ಮನೆಯಲ್ಲೆಲ್ಲ ಗಿಫ್ಟ್ ಉಂಟು, ಬಾಕ್ಸಸ್ ಉಂಟು, ಎಂತ ಅಂತ ಕ್ಯೂರಿಯಾಸಿಟಿ. ಈಗ ಹಾಗೆವೆಲ್ಲ ಸೈಂಟಿಸ್ಟ್ ಇದು ಮೈಂಡ್ ಮಕ್ಕಳದು ವರ್ಕ್ ಆಗ್ತಾ ಇರ್ತದೆ. ಅಟ್ಲೀಸ್ಟ್ ಎಂತ ಮಾಡಿದ್ದೀವಿ ಅದರಲ್ಲಿ ಅವಳು ಒಂದು ಖುಷಿಯಾಗಿರಲಿ ಲೈಫಲ್ಲಿ ಅಂತ ನಾನು ವಿಶ್ ಮಾಡ್ತೇನೆ. ಇದು ನೆಕ್ಸ್ಟ್ ಡೇ ಎಲ್ಲ ಹಾಕಿದ ಹೂವನ್ನು ತೆಗೆಯುವುದಿರಲಿ, ಅದೊಂದು ಎಷ್ಟು ಬೇಜಾರಿದೆ ವಿಷಯ. ನಾನು ಹಾಕುವಾಗಲೇ ಹೇಳಿದ್ದೇನೆ, ನಾಳೆ ಇದನ್ನೆಲ್ಲ ತೆಗಿಬೇಕಲ್ಲ, ಅದೇ ಬೇಸರ ಅಂತ. ಸೋಫಾ ಎಲ್ಲ ತಂದಿಟ್ವಿ. ಅಮ್ಮ ಅವತ್ತು ಸಹ ರಜೆ ಹಾಕಿದರು. ಥ್ಯಾಂಕ್ ಗಾಡ್ ಅವರು ರಜೆ ಹಾಕದಿದ್ದರೆ ನನಗೆ ತುಂಬ ಕಷ್ಟ ಆಗ್ತಿತ್ತು.
ಆ್ಯಂಡ್ ನಾನು ಮತ್ತು ಅಪ್ಪ ಎಲ್ಲ ಹೂ ಅಲಂಕಾರ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅಂತ ಹೇಳಿದರೆ ನಮ್ಮ ಅದು ತುಂಬ ಜಾಗ ಕಮ್ಮಿ, ಸೋಫಾ ಇಟ್ಟರೆ ಆಚೆ ಈಚೆ ಹೋಗಲಿಕ್ಕೆ ಆಗೋದಿಲ್ಲ. ಇವಳನ್ನು ಬಿಟ್ಟರೆ ಇವಳು ಸಹ ಹೋಗಿ ಹೂವೆಲ್ಲ ಎಳೆದು ಬಾಯಿಗೆಲ್ಲ ಹಾಕಿ ಹಾಳು ಮಾಡ್ತಾಳೆ. ಸೊ ಥ್ಯಾಂಕ್ ಗಾಡ್ ಹಾಗೆ ಎಂತ ಸಹ ಮಾಡಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅವಳೆಷ್ಟು ಪೋಖ್ರಿ ಆದರೂ ಸಹ ಅವಳೊಂದು ಆರ್ಗನೈಸ್ಡ್ ಆಗಿ ಬಿಹೇವ್ ಮಾಡಿದ್ಲು. ಸೊ ಅದೆಲ್ಲ ತೆಗೆದು ಅಪ್ಪನಿಗೆ ಹೂ ಬಿಸಾಡಲಿಕ್ಕೆ ಮನಸ್ಸಿರಲಿಲ್ಲ, ಈವನ್ ನನಗೆ ಸಹ ಹೂ ಬಿಸಾಡಲಿಕ್ಕೆ ಮನಸ್ಸಿರಲಿಲ್ಲ. ಸೊ ಎಲ್ಲ ಬಾಗಿಲಿಗೆ, ಗಾಡಿಗೆ, ತುಳಸಿಗೆ, ನೇಮ್ ಬೋರ್ಡಿಗೆಲ್ಲ ಹಾಕಿದರು. ಹೂ ಸಹ ಎಂತ ಆಗಿರಲಿಲ್ಲ. ಕಂಕನಾಡಿಯಿಂದ ನಾನು ತೊಗೊಂಡದ್ದು ಆರ್ಡ್ರ್ ಕೊಟ್ಟು ಮಾಡಿಸಿದ ಹೂ ಎಂತ ಆಗೋದಿಲ್ಲ. ಆಲ್ರೆಡಿ ಇದ್ದ ಹೂ ತಂದರೆ ಮಾತ್ರ ಫ್ರಿಜ್ಜಲ್ಲಿ ಇಟ್ಟದ್ರಿಂದ ಅದು ಬೇಗ ಹಾಳಾಗ್ತದೆ. ಸೊ ಈ ಡೆಕೋರೇಷನ್ ಹೇಗೆ ರಿಮೂವ್ ಮಾಡೋದಂತ ಸಹ ನಾನು ವೀಡಿಯೋ ಮಾಡಿದ್ದೇನೆ, ಪೋಸ್ಟ್ ಮಾಡಲಿಲ್ಲ. ಇದು ನಾನು ರಿಮೂವ್ ಮಾಡ್ತಿದ್ದೇನೆ ಈಗ ಎಲ್ಲ. ರಿತಿಗೆ ಡ್ಯೂಟಿ ಇತ್ತು, ಇಲ್ಲದಿದ್ದರೆ ಅವನು ಸಹ ಹೆಲ್ಪ್ ಮಾಡ್ತಿದ್ದ. ತುಂಬ ಬೇಜಾರಿದ್ದ ವಿಷಯ ಅದೇ ಅಲ್ಲ, ಮನೆಯಲ್ಲೆಲ್ಲ ಫಂಕ್ಷನ್ ಆಗಿ ಫಸ್ಟ್ ಡೇ ಎಲ್ಲ ಜನ ಇದ್ದು ನೆಕ್ಸ್ಟ್ ಡೇ ಯಾರು ಸಹ ಇಲ್ಲದಾಗ ಅದೊಂದು ಬೇಜಾರೇ ಬೇರೆ. ಇವಳು ಕ್ರ್ಯಾಂಕಿ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಂದರೆ ಇವಳಿಗೆ ತಿನ್ನಲಿಕ್ಕೆ ಬೇಡ, ಎಂಥದ ಮಾಡ್ತಿದ್ದಾರೆ ಅದನ್ನು ನೋಡುವ ಅಂತ. ಸೊ ಮೊಬೈಲಲ್ಲಿ ವೀಡಿಯೋ ಆಗ್ತಾ ಉಂಟು, ನೋಡಿ ವೀಡಿಯೋ ತೆಗೆಯುವ ಅಂತ, ಮೊಬೈಲ್ ಆಫ್ ಮಾಡುವ ಅಂತ ಹಾಗೆ ಮಾಡಿ ಈಗ ನನ್ನ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಎಲ್ಲ ಹೋಗಿದೆ. ಸೊ ಮಕ್ಕಳು ಎಷ್ಟು ಹೇಳಿದರೆ ಸಹ ಅವರಿಗೆ ಅರ್ಥ ಆಗೋದಿಲ್ಲ. ಇವಳು ದೊಡ್ಡ ವೀಡಿಯೋಗ್ರಾಫರ್ ಆಗಲಿಕ್ಕೆ ಹೋದಳು, ಮತ್ತು ಬೈಗಳ ತಿಂದು ಮೊಬೈಲ್ ಇಟ್ಲು. ಆ್ಯಂಡ್ ವಾಟ್ ಎವರ್ ಇಟ್ ಈಸ್, ದ ಡೇ ವಾಸ್ ಗುಡ್. ಆ್ಯಂಡ್ ಎಲ್ಲ ಮೆಮೊರೀಸ್ ಒಂದು ಕ್ಯಾಪ್ಚರ್ ಮಾಡಲಿಕ್ಕೆ ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಎಲ್ಲ ಮೆಮೊರೀಸನ್ನು ನಾವು ಯೂಶ್ವಲಿ ಯಾವುದರಲ್ಲಿ ಸಹ ಹಾಕಿಡಲಿಕ್ಕೆ ಆಗೋದಿಲ್ಲ, ಪೆನ್ ಡ್ರೈವ್ ಹಾಳಾಗ್ಬೋದು ಯಾವುದು ಸಹ. ಬಟ್ ಇದೊಂದು ಯೂಟ್ಯೂಬ್ ಐಡಿಯಾ ಅಂತ ಹೇಳಿದರೆ ಭಾರಿ ಖುಷಿಯಾಯಿತು ನನಗೆ. ಇದರಲ್ಲಿ ಒಂದು ವೀಡಿಯೋಸ್ ಯಾವಾಗ ಸಹ ನೋಡ್ಬೋದು, ನಾನಿದ್ದರೂ ಇಲ್ಲದಿದ್ದರೂ ಯಾರು ಸಹ. ಸೊ ವೀಡಿಯೋಸ್ ಆಗ್ತಿತ್ತು. ಫೈನಲಿ ದ ಡೇ ವಾಸ್ ಓವರ್. ಇವೆಂಟ್ ಆಯಿತು, ತುಂಬ ಚೆಂದಾಗಿ ಆಯಿತು ಪೂಜೆ. ವರ್ಷ ಸಹ ಪೂಜೆ ಮಾಡಲಿಕ್ಕೆ ದೇವರ ಅನುಗ್ರಹ ಮಾಡಲಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಸಹ ಇಂಥ ಶುಭ ಕಾರ್ಯಗಳು ನಡೀಲಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ. ಕನ್ನಡದಲ್ಲಿ ಮಾಡಿ ಅಂತ ನೀನೆ ಚೈತ್ರ ಹೇಳಿದೆ. ಡೆಫಿನೆಟ್ಲಿ ಕನ್ನಡದಲ್ಲಿ ಸಹ ವೀಡಿಯೋ ಮಾಡ್ತೇನೆ. ನನ್ನ ಕನ್ನಡಕ್ಕೆ ಸಹ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.